ನಿರವಿಸಗ ಖಮನಕಲು ಕಟಿ ತೆರಳಿ ಮದುವೆ ಆದಾಗ ವರ್ಷಗಳೇ ಉರುಳಿ ಹೋಯಿತು. ನಮ್ಮಿಬ್ಬರ ಸುಖದ ಅಮೃತ ಜೀವನ ಪ್ರತ್ಯೇಕವಾಗಿ ಮೈಷರ್ ಎನ್ನುವಂತ ಮಗ ಹುಟ್ಟಿದ್ದಾನೆ. ಮೊದಲೇ ತಿಳಿದಂತ ವಿಚಾರ, ಮೈಷರ್ ಎನ್ನುವಂತ ನಾಮಕರಣವನ್ನು ಮಾಡಿದರು. ಅವನ ಬಾಲಲೀಲೆಯನ್ನು ಕಾಣುವಾಗ ಮನಸ್ಸಿಗೆ ಎಲ್ಲಿಲ್ಲದ ಸಂತೋಷವೇ ಆಗ್ತದೆ. ಅಯ್ಯೋ ದೇವ್ರೇ, ಒಮ್ಮೊಮ್ಮೆ ಹಠ ಅಂತ ಹೇಳಿದ್ರೆ ಎಲ್ಲ ಅಪ್ಪನ ಹಾಗೆ ಅಳುತ್ತಿರುವಂತ ಅವನನ್ನು ಅರ್ಥದಂಗಳಕ್ಕೆ ಕಳೆದುಕೊಟ್ಟಿದ್ದೇನೆ. ಅಳುತ್ತಿರುವಂತ ಅಪ್ಪನಿಗೆ ಸಮಾಧಾನದ ಮಾತನಾಡಿ ಸ್ವರ್ಗಲೋಕದ ಅಧಿಕಾರಿ ನಾನಾಗ್ತೇನೆ ಎನ್ನುವುದಾಗಿ ನನ್ನವರು ಸೇನೆಗಳ ಜೊತೆಗೂಡಿಕೊಂಡು ಸ್ವರ್ಗಲೋಕಕ್ಕೆ ಹೊರಟು ಹೋಗಿದ್ದಾರೆ. ಯಾಕೆಂದು ಬರಲಿಲ್ಲ, ಅಲ್ಲಿಂದ ಒಂದು ಸುದ್ದಿ ಸಹ ಬರಲಿಲ್ಲ. ಪರಿಚಿತದ ಬಳಿಕ ಕರಗರಿಸಿ ಭಯದಿಂದ ನಡುಗುತ್ತ ಭರದಿ ನಡೆತಂದಾಗ ಮಾಲಿನಿಗಿರಗಿ ಬೀಳಿದವು. ಯಾರೇ ನೀನು? ಇಲ್ಲಪ್ಪ, ಯಾರು ಗೊತ್ತಾ? ನೀವು ಮದುವೆ ಶತ್ರುಗಳಲ್ಲಿ ಬಂದಾಗ ಏನಾದರೂ ವಿಷಯ ಇದ್ರೆ ತಿಳಿಸ್ಬೇಕು ಅಂತ ನೀವು ನನಗೆ ಹೆಣ ಕೊಟ್ಟದ್ದು. ಬಹಳಷ್ಟು ಮಂದಿ ಕೊಟ್ಟಿದ್ದೇನೆ, ಅದರಲ್ಲಿ ನೀನೇ ಯಾರು ಅಂತ. ನಾನು ನಿಮ್ಮ ಕಾಂತು ಒಟ್ಟಿಗಿರುವವ, ನಿಮ್ಮ ಕಾಂತು. ಓ, ನನ್ನವರ ಜೊತೆಯಲ್ಲಿರುವವ ನೀನಾ? ಸ್ವರ್ಗಕ್ಕೆ ಹೋಗಿದ್ದಾರೆ ಅವರು. ಅವ್ರ ಜೊತೆ ನೀನು ಹೋಗಿದ್ಯಾ? ಯಾಕೆ ಅಂತ ವಿಷಯ ಕ್ರಮ ಲಾಲಿಸಬೇಕು ತಾಯೇ ತಾಯೇ ಮಾಲಿನಿ ಗುಣಮಣಿಯೇ ತಾಯೇ. ಲೀಲೆಯುಳಿದಂತ ನಿನ್ನಯ ಕಾಂತ